ಕೊಲ್ಲಿಯಲ್ಲಿ ಯುದ್ಧ, ಭಾರತದಲ್ಲಿ ತೈಲ ಯುದ್ಧ. ವಾಣಿಜ್ಯ ಸಿಲಿಂಡರ್ಗಳ ಸಪ್ಲೈ ಅರ್ಧಕ್ಕರ್ಧ ಸ್ಥಗಿತಗೊಂಡಿದೆ. ವಾಣಿಜ್ಯ ಸಿಲಿಂಡರ್ಗಳ ಸಪ್ಲೈ ಅರ್ಧಕ್ಕರ್ಧ ಸ್ಥಗಿತಗೊಂಡಿರೋದು ಹೋಟೆಲ್ಗಳನ್ನೇ ಬಂದ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ನಿಲ್ಲಿಸಿದ್ದಾರಂತೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಕ್ಷಣ ಸ್ಪಂದಿಸಬೇಕು ಅಂತ ಹೋಟೆಲ್ ಮಾಲೀಕರ ಸಂಘದಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಕೊಲ್ಲಿಯಲ್ಲಿ ಯುದ್ಧ ಆದರೆ ಭಾರತದಲ್ಲಿ ತೈಲ ಯುದ್ಧ ಶುರುವಾಗ್ತಾ ಇದೆ. ವಾಣಿಜ್ಯ ಸಿಲಿಂಡರ್ಗಳ ಸಪ್ಲೈ ಅರ್ಧಕ್ಕರ್ಧ ಸ್ಥಗಿತಗೊಳ್ತಾ ಇದೆ. ಹೋಟೆಲ್ಗಳನ್ನೇ ಬಂದ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ನಿಲ್ಲಿಸಿದ್ದಾರಂತೆ. ಹಾಗಾಗಿ ಕೇಂದ್ರ ರಾಜ್ಯ ಸರ್ಕಾರ ತಕ್ಷಣ ಸ್ಪಂದಿಸಬೇಕು ಅಂತ ಹೋಟೆಲ್ ಮಾಲೀಕರ ಸಂಘ ಒತ್ತಾಯವನ್ನು ಮಾಡ್ತಾ ಇದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಅನ್ನ ನಿಲ್ಲಿಸಿದ್ದಾರಂತೆ. ಕೊಲ್ಲಿ ಯುದ್ಧ ಒಂದ್ ಕಡೆ ಆದ್ರೆ ಇದೀಗ ಭಾರತದಲ್ಲಿ ತೈಲ ಯುದ್ಧ ಶುರುವಾಗ್ತಾ ಇದೆ. ಸಿಲಿಂಡರ್ಗಳ ಸಪ್ಲೈ ಅರ್ಧಕ್ಕರ್ಧ ಸ್ಥಗಿತಗೊಳ್ತಾ ಇದೆ. ಹೋಟೆಲ್ಗಳನ್ನೇ ಬಂದ್ ಮಾಡಬೇಕಾದಂತಹ ಪರಿಸ್ಥಿತಿ. ಇನ್ನು ಈ ಬಗ್ಗೆ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ ಮತ್ತು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವನ್ನ ನಮ್ಮ ನ್ಯೂಸ್ 18 ತಂಡ ಮಾತನಾಡಿಸಿದೆ, ನೋಡೋಣ. ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ರಾಜ್ಯ ಹೋಟೆಲ್ಗೆ ಈಗ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಆಗಿರುವಂತಹ ಜಿಕೆ ಶೆಟ್ಟಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನಿಮಗೆ ನೇರವಾಗಿ ಯಾವ್ಯಾವ ರೀತಿಯ ಸಮಸ್ಯೆ ಆಗುತ್ತೆ ಮತ್ತೆ ನಿಮ್ಮ ನಿಲುವು ಮುಂದೆ ಯಾವ ತರ ಇರುತ್ತೆ? ನಾವು ಈ ವಾರಿಂದ ಇಷ್ಟು ಬೇಗ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳೋಕ್ಕೇಂದ್ರೆ ಇರಾನ್ ಆ್ಯಂಡ್ ಇಸ್ರೇಲ್ ವಾರು ಗಲ್ಫಲ್ಲಿ ಆಗಿದೆ. ಕರೆಕ್ಟ್, ಒಂದೆರಡು ಸಮಯ ಸಣ್ಣ ಪುಟ್ಟ ಸಮಸ್ಯೆ ಆಗ್ಬೋದು ಅಂತ ತಿಳ್ಕೊಂಡಿದ್ವಿ. ಆದರೆ ನಮ್ಮ ಯಾವ ಕೇಂದ್ರ ಸರ್ಕಾರ ಇರ್ಬೋದು, ಆ ಸಪ್ಲೈ ಮಾಡುವಂಥ ಒಂದು ಇಲಾಖೆ ಇರ್ಬೋದು, ಇವರೆಲ್ಲರೂ ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದರು. ಅದಾದ ನಂತರ ನೆಕ್ಸ್ಟ್ ಡೇ ನಮಗೆ ಪೇಪರ್ನೆಲ್ಲ ಬಂತು, ಏನು ಕೇಳಿದ್ರೆ ಈಗ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ಬೋದು ಅಂತ ಬಂತು. ಅವಾಗ ನಾವು ತಿಳ್ಕೊಂಡು ಏನು ನಮಗೆ ತೊಂದರೆ ಆಗೋದಿಲ್ಲ ಅಂತ. ಆದರೆ ಇವತ್ತಿಂದ ಏಕಾಏಕಿ ಕೇಳಿದ್ರೆ ಸುಮಾರು ಜನ ಹೋಟ್ಲವ್ರು ಫೋನ್ ಮಾಡ್ತಾರೆ, ಇವತ್ತು ಡೀಲರ್ ನಮಗೆ ಸಪ್ಲೈ ಕೊಡ್ತಾ ಇಲ್ಲ ಗ್ಯಾಸನ್ನು. ಎಂಥ ಪ್ರಾಕ್ಟೀಸ್ ನಮ್ಮಲ್ಲಿ ಬರೀದೆ ಕೇಳಿದ್ರೆ ಆಮೇಲೆ ಗ್ಯಾಸ್ ಸ್ಟಾಕ್ ಇಟ್ಕೊಡೋದಿಲ್ಲ. ಯಾರು ಇದ್ರ ಬಗ್ಗೆ ಏನು ಮಾತಾಡದೆ ಮೊನ್ನೆ ತನಕ ಮಾತಾಡಿದ್ದು ಏನು ಕೇಳಿದ್ರೆ ಕೇಂದ್ರ ಸರ್ಕಾರ ಇರ್ಬೋದು, ಇಲಾಖೆಯವ್ರು ಹೇಳಿರೋದು ಏನು ಸಮಸ್ಯೆ ಇಲ್ಲ, ನಾವು ಗ್ಯಾಸ್ ಕೊಡ್ತೀವಿ. ಇವತ್ತು ಏಕಾಏಕಿ ಗ್ಯಾಸ್ ಕೊಡ್ತಾ ಇಲ್ಲ. ಒಂದು ಕಡೆ ಸುದ್ದಿ ಇದೆ, ಕಮರ್ಷಿಯಲ್ ಗ್ಯಾಸನ್ನು ಸಿಲಿಂಡರ್ ಫಿಲ್ಲಿಂಗೇ ಸ್ಟಾಪ್ ಮಾಡಿದ್ದಾರೆ. ಅಂದರೆ ಈ ಪ್ರಾಪರ್ ಇನ್ಫಾರ್ಮೇಷನ್ ನಮಗಿಲ್ಲ. ಇದ್ರೆ ಡೊಮೆಸ್ಟಿಕ್ ಕೊಡ್ತೀವಿ ಅಂದಮೇಲೆ ಡೊಮೆಸ್ಟಿಕ್ಕು ಒಂದಷ್ಟು ಪರ್ಸೆಂಟೇಜ್ ಕಮ್ಮಿ ಆಗ್ಬೋದು. ಯಾಕೆಂದರೆ ಮನೆಯವರೆಲ್ಲ ಸ್ವಲ್ಪ ಜಾಗೃತರಾಗ್ತಾರೆ. ಯಾಕಂದರೆ 600 ರೂಪಾಯಿ ಇದ್ದ ಗ್ಯಾಸು 1000 ರೂಪಾಯಿ ಆದರೆ ಮನೆಯವ್ರು ಏನು ಮಾಡ್ತಾರೆ, ಏಕಾಏಕಿ ಬೆಲೆ ಜಾಸ್ತಿ ಆಯಿತು, ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡುವಂಥ. ಇವತ್ತಿನ ವ್ಯವಸ್ಥೆ ಏನಿದೆ, ಎಷ್ಟು ಜನ ಇಲ್ಲಿ ಲೋಕಲ್ನವರು ಹೋಟ್ಲು ಫುಡ್ ಅವಲಂಬಿತರಾಗಿರ್ತಾರೆ. ಏಕಾಏಕಿ ಯಾವ ಹೋಟ್ಲಲ್ಲೂ ಊಟ ಸಿಗೋದಿಲ್ಲ, ಕಾಫಿ ಸಿಗೋದಿಲ್ಲ ಅಂತ ಕೇಳಿದಾಗ ಏನಾಗುತ್ತೆ, ಎಲ್ಲ ಒಂದು ರೀತಿ ಅರಾಜಕತೆ ಹುಟ್ಟಬಹುದು. ಇದಕ್ಕೆ ನಾವು ಕೇಳೋದು ಕೇಳಿದ್ರೆ ವ್ಯವಸ್ಥೆನ ಸರಿ ಮಾಡುವಂಥ ಒಂದು ಶಕ್ತಿ ಕೇಂದ್ರ ಸರ್ಕಾರಕ್ಕೂ ಇದೆ, ರಾಜ್ಯ ಸರ್ಕಾರಕ್ಕೂ ಇದೆ. ಇವರು ಈ ಕೂಡಲೇ ಸ್ಪಂದಿಸಿ ಒಂದು ಮಾರ್ಗೋಪಾಯನ ಹುಡುಕಲಿ, ಸಮಸ್ಯೆಗೆ ಪರಿಹಾರವನ್ನು ನಾಳೆ ಬೆಳಿಗ್ಗೆ ಪೇಪರ್ಗೆ ಬರಲಿ ಅಂತ ನಾವು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೇವೆ. ಇದಿಷ್ಟು ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಆಗಿರುವಂತಹ ಜಿಕೆ ಶೆಟ್ಟಿ ಹೇಳ್ತಾ ಇರುವಂತಹ ಮಾತು. ಸರ್ಕಾರಕ್ಕೆ ನೀವು ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನ ತಿಳಿಸಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇರೋದು. ಮುಂದೆ ಏನಾಗುತ್ತೆ ಅನ್ನುವಂತಹದನ್ನ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಇರಾನ್ ಮತ್ತು ಇಸ್ರೇಲ್ನ ಯುದ್ಧದ ಎಫೆಕ್ಟ್ ಬೆಂಗಳೂರಿಗೂ ಕೂಡ ತಟ್ಟಿರುವಂತದ್ದು. ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ನಲ್ಲಿ ತಿಂಡಿ ತಿನ್ನುವಂತಹ ತಿಂಡಿ ಪ್ರಿಯರಿಗೆ, ಆಹಾರ ಪ್ರಿಯರಿಗೂ ಕೂಡ ಈಗ ಬಿಗ್ ಶಾಕ್ ಎದುರಾಗಿರುವಂತದ್ದು. ಹೋಟೆಲ್ನ ಮಾಲೀಕರು ಸ್ವಯಂ ಈಗ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಆಗಿರುವಂತಹ ಪಿಸಿ ರಾವ್ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೇನೆ. ಸರ್, ಬೆಂಗಳೂರಿನಲ್ಲಿ ಒಟ್ಟು ಎಷ್ಟು ಹೋಟೆಲ್ಗಳಿವೆ, ಎಷ್ಟು ಜನಕ್ಕೆ ಸಮಸ್ಯೆ ಆಗ್ತಾ ಇದೆ? ಬೆಂಗಳೂರಿನಲ್ಲಿ ಸುಮಾರು 45,000 ಹೋಟೆಲ್ಗಳಿವೆ ಅಂದಾಜು. ಪ್ಲಸ್ ನಾವು ಯಾವುದೇ ಕಾರಣಕ್ಕೆ ಬಂದ್ ಮಾಡುವುದಿಲ್ಲ. ಬಂದ್ ಮಾಡುವುದು ನಮ್ಮ ಜಾತಕದಲ್ಲೇ ಇಲ್ಲ. ಆದರೆ ಸರ್ಕಾರ ನಮಗೆ ಅಗತ್ಯವಿರುವಂಥ ವಾಣಿಜ್ಯ ಗ್ಯಾಸ್ ಅಂದರೆ ಕಮರ್ಷಿಯಲ್ ಗ್ಯಾಸ್ ಕೊಡದೇ ಇದ್ದರೆ ಅನಿವಾರ್ಯ ಯಾವ ಹೋಟ್ಲು ರನ್ ಮಾಡೋಕ್ಕಾಗುವುದಿಲ್ಲ. ಇದು ಹೋಟೆಲ್ ಮಾಲೀಕರಿಗೂ ತೊಂದರೆ, ನಮ್ಮ ನೆಚ್ಚಿನ ಗ್ರಾಹಕರಿಗೂ ತೊಂದರೆ ಆಗ್ತದೆ. ಕೇಂದ್ರ ಸರ್ಕಾರ 60 ದಿನದಿಂದ 70 ದಿನದವರೆಗೆ ನಮಗೆ ಬೇಕಾದಷ್ಟು ಸ್ಟಾಕ್ ಇದೆ ಅಂತ ಕೇಂದ್ರ ಮಂತ್ರಿಗಳೇ ಟ್ವೀಟ್ ಮಾಡಿರುವಾಗ
ಕೇವಲ 10 ದಿನದಲ್ಲೇ ಇವಾಗ ವಾಣಿಜ್ಯ ಗ್ಯಾಸನ್ನು ಇವತ್ತಿನಿಂದ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ನಾವು ಕೇಳ್ಕೊಳ್ಳೋದೇನೆಂದರೆ ಸ್ವಲ್ಪ ಪರ್ಸೆಂಟ್ ಕಡಿಮೆ ಮಾಡಿ, ನಮಗೂ ಪರಿಸ್ಥಿತಿಯ ಅರಿವಿದೆ. ಅದು ಬಿಟ್ಟು ಸಂಪೂರ್ಣವಾಗಿ ನಿಲ್ಲಿಸುವುದು ಇದು ಬಹುದೊಡ್ಡ ಅನ್ಯಾಯ, ಇದು ಸಮಂಜಸವಲ್ಲ. ಇದರಿಂದ ಬಹಳಷ್ಟು ಜನಸಾಮಾನ್ಯರಿಗೂ ತೊಂದರೆ ಆಗಲಿದೆ. ಹಿರಿಯ ನಾಗರಿಕರಿರ್ಬೋದು, ಹಾಸ್ಪಿಟ್ಲಿಗೆ ಇರುವಂಥವ್ರು, ಬ್ಯಾಚುಲರ್ಸ್, ಅದು ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ 60% ಹೆಚ್ಚು ಬ್ಯಾಚುಲರ್ಸು ಕೆಲಸಕ್ಕೆ ಹೋಗುವವರು, PGಯಲ್ಲಿ ಇರುವವರೆಲ್ಲರೂ ಇದ್ದಾರೆ. ಇವರೆಲ್ಲರಿಗೂ ತೊಂದರೆ ಆಗ್ತದೆ, ನಮ್ಮ ಗ್ರಾಹಕರಿಗೆ, ನಮ್ಮ ಹೋಟೆಲ್ ಮಾಲೀಕರಿಗೆ, ಅದೇ ರೀತಿ ಕಾರ್ಮಿಕರಿಗೂ ಸಮಸ್ಯೆ ಆಗ್ತದೆ. ಈ ರೀತಿ ಹೋಟೆಲನ್ನು ಬಂದ್ ಮಾಡಿಸುವಂಥ ಕೆಲಸಕ್ಕೆ ಸರ್ಕಾರ ಮುಂದೆ ಬರಬಾರ್ದು. ತಕ್ಷಣ ನಾಳೆನೇ ಸ್ವಲ್ಪ ಮಟ್ಟಿನಾದರೂ ಅದನ್ನು ಸ್ಟಾರ್ಟ್ ಮಾಡಬೇಕು. ಕಮರ್ಷಿಯಲ್ ಗ್ಯಾಸನ್ನು ಡೊಮೆಸ್ಟಿಕ್ ಗ್ಯಾಸ್ ಥರನೇ ನಮಗೂ ಕೂಡ ಗ್ಯಾಸನ್ನು ಕೊಡಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ಇದಿಷ್ಟು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಆಗಿರುವಂತಹ PC ರಾವ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ರಾಯುಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಇನ್ನು ಹೋಟೆಲ್ ಬಂದ್ಗೆ ಹೋಟೆಲ್ ಸಂಘಟನೆಗಳ ಚಿಂತನೆ ಒಂದು ಕಡೆ ಆದರೆ, ಹೋಟೆಲ್ ಸಂಘಟನೆ ನಿರ್ಧಾರಕ್ಕೆ ಸಿಎಂ ಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೂ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಮರ್ಷಿಯಲ್ LPG ದರ 115 ರೂಪಾಯಿ ಹೆಚ್ಚಾಗಿದೆ. ಗೃಹ ಬಳಕೆ ಸಿಲಿಂಡರ್ ಬೆಲೆಯು 63 ರೂಪಾಯಿಯನ್ನು ಹೆಚ್ಚಿಸಿದ್ದಾರೆ. ಯುದ್ಧವೇ ಎಲ್ಲದಕ್ಕೂ ಕಾರಣ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೋಟೆಲ್ ಬಂದ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿರೋದು. ಹೋಟೆಲ್ ಸಂಘಟನೆ ನಿರ್ಧಾರಕ್ಕೆ ಸಿಎಂ ಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೂ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿರೋದು. ಕಮರ್ಷಿಯಲ್ LPG ದರ 115 ರೂಪಾಯಿಯನ್ನು ಹೆಚ್ಚಿಸಿದ್ದಾರೆ. ₹60 ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಭಾಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ ಆಗಿರೋದು.